ಚಿಕ್ಕಮಗಳೂರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಭೀಕರ ಹತ್ಯೆಯಾಗಿದೆ. ಎರಡು ಗುಂಪುಗಳ ನಡುವೆ ನಡೀತಾ ಇದ್ದಂಥ ಮಾರಾಮಾರಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೇ ಜೀವ ಕಳೆದುಕೊಳ್ಳೋ ಮಟ್ಟಿಗೆ ಈ ಗಲಾಟೆ ಆಗೋಗಿದೆ. ಕೊನೆಗೆ ಗಲಾಟೆ ಸಾವಿನಲ್ಲೇ ಅಂತ್ಯಗೊಂಡಿರೋದು. ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ನನ್ನ ಈ ಗುಂಪು ಕೊಲೆಗೈದಿದ್ದು ರಾತ್ರಿ ಸಕರಾಯಪಟ್ಟಣದಲ್ಲಿ ಎರಡು ಗುಂಪುಗಳ ನಡುವೆ ಏಕಾಏಕಿ ಮಾರಾಮಾರಿ ಪ್ರಾರಂಭ ಆಗಿದೆ. ಕೊಲೆಗೂ ಮುನ್ನ ಸಕರಾಯಪಟ್ಟಣ ಬಾರ್ ಬಳಿ ಗಲಾಟೆಯಾಗಿದ್ದು ಅರ್ಧ ಗಂಟೆ ಬಳಿಕ ಮಠದ ಬಳಿ ಮತ್ತೆ ಗಲಾಟೆ ಮಾಡಿ ಆತನನ್ನ ಕೊಲೆ ಮಾಡಿದ್ದಾರಂತೆ. ಎದುರಾಳಿ ಗುಂಪಿನ ಇಬ್ಬರ ತಲೆಗೂ ಗಂಭೀರ ಗಾಯ ಆಗಿತ್ತು. ಈ ಗಲಾಟೆಯಲ್ಲಿ ಮಾರಾಮಾರಿಯಲ್ಲಿ ಹಲ್ಲೆಗೊಳಗಾಗಿರುವ ಗಣೇಶ್ ಮೃತಪಟ್ಟಿದ್ದಾರೆ. ಕಾರಣ ತಲೆಗೆ ಗಂಭೀರವಾಗಿ ಏಟು ಬಿದ್ದಿತ್ತು ಅನ್ನೋ ಕಾರಣಕ್ಕೆ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿ ಕೂಡ ಗಣೇಶ್ ಆಗಿದ್ರಂತೆ. ಸಕರಾಯಪಟ್ಟಣದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೂಡ ಗಣೇಶ್ ಕೇಳಿದ್ರು. ಬಟ್ ಯಾವ ಕಾರಣಕ್ಕೆ ಈ ರೀತಿ ಗಲಾಟೆ ಆಯಿತು ಗೊತ್ತಿಲ್ಲ. ಬಟ್ ಹಳೆ ವೈಷಮ್ಯನ ಏನಾದರೂ ಸಮಸ್ಯೆಗಳಿತ್ತಾ ಈ ರೀತಿ ಮಾರಾಮಾರಿ ಮಾಡಿಕೊಂಡಿದ್ದು ಒಬ್ಬರ ಕೊಲೆಯಲ್ಲಿ ಇದನ್ನ ಅಂತ್ಯಗೊಳಿಸಿದ್ದಾರೆ.